ನಾವೆಲ್ಲಾರು ಈಟ್ ನೋವು ಅನ್ಭವಿಸ್ತಾ ಇದ್ರುವೆ ನಮ್ ಜೊತೆಗೆ ಎತ್ಕೊಂಡು ನಮ್ಗೆ ಮೋಸ ಮಾಡ್ಬಿಟ್ಟಲೆ. ಸುಳ್ಳು ಹೇಳೋರು ಮೋಸ ಮಾಡೋರು ಕಂಡ್ರೆ ಆಗಕ್ಕಿಲ್ಲ ಅಂತ ಗೊತ್ತಿದ್ರು ನನಗೆ ದೊಡ್ಡ ದ್ರೋಹ ಮಾಡೋದಕ್ಕೆ ಹೆಂಗೆ ಮನ್ಸ್ ಬಂತು? ನೋಡವ ಚಂಪಾ, ಈಶ್ವರಿನ ಮೋಹನ ಹೆಂಗ್ ಒಡ ಹೊಡೆದವ್ರು ಇದ್ದಂಗಿದಾರೋ ನೀವುಗಳು ಹಂಗೆಯ ಒಡ ಹೊಡೆದವ್ರು ಇದ್ದಂಗಿರ್ಬೇಕು. ಅರ್ಥ ಆಯ್ತೆ? ಏನೋ ನೀವ್ ಈ ಮನೆಗೆ ಏನು ಓದ್ಕೊಂಡು ಬರ್ದೇ ಇದ್ರು ಪರವಾಗಿಲ್ಲ, ಈ ಅಟ್ಟಿ ಮಾನ ಕಳಿದಂಗೆ ನನ್ ಮಗನ್ ಗೌರವ ಉಳಿಸ್ಕೊಂಡು ಹೋದ್ರೆ ಸಾಕು. ಗೋವಿಂದ, ಚಂಪಾ ನಿನ್ ಸೊಸೆ ಹೆಂಗ್ ಕಾಣಿಸ್ತಾ ಇದ್ದಾಳಪ್ಪ? ಅಣ್ಣ, ಮನುಷ್ಯನಿಗೆ ಗುಣ ಮುಖ್ಯನೇ ಹೊರತು ಹಣ ಐಶ್ವರ್ಯದಲ್ಲಿ ಏನಿದೆ ಹೇಳು. ನಮ್ ಚಂಪಾ ಗುಣದಲ್ಲಿ ಶ್ರೀಮಂತೆ, ಅಷ್ಟ್ ಸಾಕಲ್ವೇ ನಮ್ ಸೊಸೆ ಆಗಕ್ಕೆ. ನಮ್ ಸುಭಾಸ ನಂದಿನಿನ ಏನಾದ್ರು ಮದುವೆ ಮಾಡ್ಕೊಂಡಿದ್ರೆ ಅವಳು ಮೈ ತುಂಬಾ ಹೊರಕ್ಕಾಗದಷ್ಟು ಒಡವೆ ಹಾಕೊಂಡ್ ಬಂದಿರೋಳು. ಆದ್ರೆ ಏನ್ ಮಾಡಿ ಅವನ್ ಗ್ರಾಚಾರ. ಇವ್ರು ಕೊಡೋ 3 ಒಡವೆಗೆ ತೃಪ್ತಿ ಪಡಂಗಾಯ್ತು. ಅತ್ತೆ ಹೊಸಿ ಸುಮ್ಕೆ ಇರ್ತೀಯಾ? ಸುಭಾಸ, ಹೋಗಿ ಆ ಮಗಿನ ಪಕ್ಕ ನಿಂತ್ಕೊಳ್ಳ. ಹೋಗ್ಲಾ? ನಾಚ್ಕೊಂಡಾನ. ಅದ್ಯಾವ್ರು ಯಾರ್ಗ್ಯಾರು ಅಂತ ಮೊದ್ಲೇ ನಿಶ್ಚಯ ಮಾಡ್ಬಿಟ್ಟಿರ್ತಾನ ಕಣ್ಲ. ಅದನ್ನ ತಿಳ್ಕೊಳ್ದೆ ನಾವೇನೇನ್ ಆಟ ಆಡ್ಬಿಡ್ತೀವಿ ನೋಡು. ಈಟ ಹೇಳ್ಬೇಕು ಅಂದ್ರೆ ಚಂಪನಯ್ಯ ನಿನಗೆ ಸರಿಯಾದ ಜೋಡಿ. ಅವಳು ಹುಟ್ದಾಗಿಂದವೇ ಅವಳ ನಡತೆ ಗುಣ ಏನು ಅಂತ ನಮ್ಮಿಡೀ ಮನೆಯವ್ರಿಗೆ ಗೊತ್ತು. ಅದ್ಯಾವ್ರು ಇಂಥ ಚಿಂದಂತ ಹುಡುಗಿನ ನಿನಗೆ ಜೋಡಿ ಮಾಡೋನ್ ನೋಡು. ಆ ಮಗಿನ ಸಂದಾಗ ನೋಡ್ಕೊ. ದೊಡ್ಡಪ್ಪ, ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡ್ಬಿಟ್ಟಿವ್ನಿ. ಆದ್ರೆ ಇನ್ಯಾವತ್ತಿಗೂ ಚಿಂತ ತಪ್ಪು ಮಾಡಕ್ಕಿಲ್ಲ ದೊಡ್ಡಪ್ಪ. ಇನ್ಮ್ಯಾಕೆ ಇವಳನ್ನ ಸಂದಾಗ ನೋಡ್ಕೋತೀನಿ ದೊಡ್ಡಪ್ಪ. ನೋಡ್ಲಾ, ಯಾವ ಮನ್ಸ ಮಾಡಿರೋ ತಪ್ಪನ ತಿದ್ಕೊಂಡು ಅರ್ಥ ಮಾಡ್ಕೊಂಡು ಬದುಕ್ತಾನೋ ಅವನೇ ಕಣ್ಲ ನಿಜವಾದ ಮನ್ಸ. ಇವತ್ ನೀನು ನನ್ನ ಕಣ್ಣಿಗೆ ದೊಡ್ಡ ಮನ್ಸ ಕಂಡಂಗೆ ಕಾಣಿಸ್ತಾ ಇದ್ದಿ. ಇಬ್ರು ಕೊನೆ ಗಂಟ ಹಿಂಗೇ ಸುಖವಾಗಿರ್ಬೇಕು. ಆಯ್ತು ದೊಡ್ಡಪ್ಪ, ನೀವ್ ಹೇಳ್ದಂಗೆ ನಾವು ಸಂತೋಷವಾಗಿರ್ತೀವಿ. ಅಯ್ಯಯ್ಯೋ, ಇವ್ರೇನಪ್ಪ ಕೋಪ ಮಾಡ್ಕೊಂಡು ಅತ್ತಾಗಿಂದ ಇತ್ತಾಗೆ ಇತ್ತಾಗಿಂದ ಅತ್ತಾಗ ಓಡಾಡ್ತವ್ರೆ. ಏನ್ ಕೇಳರೋ ಕಾಣಲ್ಲಪ್ಪ. ನಿಂತ್ಕಳೆ.
ನಿನ್ಗೀಗ ನೆಮ್ಮದಿ ಆಯ್ತಾ? ಒಂದು ತಂಬಿಗೆ ಹಾಲು ಕುಡ್ದಷ್ಟು ಸಮಾಧಾನ ಆಯ್ತಾ? ಚಿಕ್ಕತ್ತೆ, ನಿಮ್ ಕೋಪ ನಂಗೆ ಅರ್ಥ ಆಯ್ತದೆ. ಆದ್ರೆ ಸುಭಾಸನ ಮಾಡಿದ್ದು ತಪ್ಪೆ. ತಪ್ಪೆ. ಜಗತ್ತಲ್ಲಿ ಯಾರು ತಪ್ಪೇ ಮಾಡಿಲ್ವೇ? ಅವನು ಹೋಗ್ಲಿ, ನೀನ್ ತಪ್ಪು ಮಾಡಿಲ್ವೇ? ಅದನ್ನ ಮುಚ್ಚಿಟ್ಕೊಂಡು ಬದುಕ್ತಿಲ್ವೇ? ಲೇ, ಮನುಷ್ಯ ಆಗಿ ಹುಟ್ಟಿದ್ಮೇಲೆ ಎಲ್ರು ಒಂದಲ್ಲ ಒಂದ್ ತಪ್ಪು ಮಾಡೇ ಮಾಡ್ತಾರ ತಾನೆ? ಚಿಕ್ಕತ್ತೆ, ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಸುಭಾಸನ ಮಾಡಿದ್ದು ಬರೀ ತೆಪ್ಪಲ್ಲ. ಒಂದ್ ಹೆಣ್ಣಿಗೆ ಕೊಟ್ಟ ಮಾತು ಅವಳ ನಂಬಿಸಿ ಮೋಸ ಮಾಡಿದ್ರು. ಅದಕ್ಕೆಯ ಅವಳಿಗೆ ಆಗ್ತಿದ್ದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಈಟೆಲ್ಲ ಮಾಡ್ದೆ. ಆಟೆಯ ನೀನ್ ನ್ಯಾಯ ಕೊಡ್ಸೋದ್ ಕಂಡಿನಿ ಸಾಕು, ಮುಚ್ಚಲೆ ಬಾಯಿ. ಮನ್ಸಿನ ಸ್ವಭಾವ ಹೆಂಗೆ ಗೊತ್ತಾ? ತಾನ್ ತಪ್ಪು ಮಾಡಿರೋದು ಹಾಸಿ ಹೊತ್ಕೋಬಹುದು, ಅಷ್ಟಿರ್ತದೆ. ಆದ್ರೂ ಕಂಡೋರ್ ತಪ್ಪನ್ನ ತೋರ್ಸಕ್ ಬರ್ತಾನೆ. ತಾನ್ ಸತ್ಯವಂತ ಅಂತ ನಿರೂಪಿಸ್ಕೊಳಕ್ಕೆ ಒದ್ದಾಡ್ ಸಾಯ್ತಾನೆ. ಒಂದು ಬೆಳ್ಳ ಇನ್ನೊಬ್ರಿಗೆ ತೋರ್ಸಕ್ಕಿಂತ ಮುಂಚೆ 4 ಬೆರಳು ನಮ್ಮನ್ ತೋರಿಸ್ತಾ ಇರ್ತವೆ ಅನ್ನೋದನ್ನ ಮರ್ತ್ಬಿಟ್ಟ. ಯಾರೇ ಆಗ್ಲಿ, ತಾನ್ ಮಾಡಿರೋ ತಪ್ಪನ್ನ ಮುಚ್ಚಿಟ್ಕೊಳಕ್ಕೆ ಪ್ರತಿದಿನ ಒದ್ದಾಡೋರು ಇನ್ನೊಬ್ರು ತೆಪ್ಪನ ಎತ್ತಾಡ್ ತೋರ್ಸಕ್ ಹೋಗ್ಬಾರ್ದು. ಹಂಗಿರೋರು ತಮ್ಮ ಉಳ್ಕು ಆಚೆಗೆ ಬಂದ್ರೆ ಗತಿ ಹೆಂಗಪ್ಪ ಅಂತ ಒಂದಕ್ಕಿಂತ ಯೋಚನೆ ಮಾಡ್ಬೇಕು. ಚಿಕ್ಕತ್ತೆ, ನೀವು ಏನು ಹೇಳ್ತಿದ್ದೀರೋ ನಂಗೆ ಅರ್ಥನೇ ಆಯ್ತಾ ಇಲ್ಲ. ಯಾವಾಗ ಅರ್ಥ ಆಗ್ಬೇಕೋ ಅವಾಗ ಅರ್ಥ ಆಯ್ತದ್ ಬಿಡು. ಈ ಮನೇಲಿ ಮುದ್ದು ಸೊಸೆ ಅಂತ ಮೆರಿತಿರೋ ನಿನ್ನ ಆದಷ್ಟು ಬೇಗ ಈ ಎಟ್ಟಿನಲ್ಲಿ ಕೆಲಸದವ್ರಿಗಿಂತ ಕಡೆ ಮಾಡ್ತೀನಿ. ನನ್ನ ಮಗನ್ ಬದುಕನ್ನ ಮೂಡ ಬಟ್ಟೆ ಮಾಡಿ ಗತಿ ಇಲ್ದಿರೋಳ್ನ ತಂದು ಅವನಿಗೆ ಕಟ್ಟದೆ ಅಲ್ವೇ? ನೋಡ್ತಾ ಇರು, ನಿನ್ನ ಬದುಕನ್ನು ಅವ್ರಿಗಿಂತ ಕೀಳಾಗಿ ಮಾಡ್ತೀನಿ. ಇವತ್ತಿನ ದಿನ ಬರ್ದಿಟ್ಕೊ, ನಾನ್ ಹೇಳಿದ್ದನ್ನ ಆದಷ್ಟು ಬೇಗ ಮಾಡೇ ಮಾಡ್ತೀನಿ. ಚಿಕ್ಕತ್ತೆ ಯಾಕಂಗ್ ಹೇಳಿದ್ರು? ಅವ್ರಿಗೇನಾದ್ರೂ ಗೊತ್ತದ? ಗೊತ್ತಿರಕಿಲ್ಲ. ಹಂಗೇನಾದ್ರೂ ಅವ್ರಿಗೆ ಗೊತ್ತಿದ್ರೆ ಅಟ್ಟಿ ಅವ್ರಿಗೆಲ್ಲರಿಗೂ ಹೇಳಿರ್ತಿದ್ರಲ್ವೇ? ಮತ್ ಯಾಕೆ ಅವ್ರು ನನಗೆ ಎಚ್ಚರಿಕೆ ಕೊಟ್ರು? ಅವ್ರಿಗೆ ಗೊತ್ತದೋ ಬಿಟ್ಟದೋ ಅದು ನನಗ್ ಬೇಡ. ಆದಷ್ಟು ಬಿಡ್ನೆ ಗೌಡ್ರ ಹತ್ರ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಏನಮ್ಮಿ ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದೆ? ಗೌಡ್ರೆ, ನಾನ್ ನಿಮ್ ತವ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮುಖ್ಯವಾದ ವಿಷಯನೇ? ಅದೇನು ಅಂತ ಹೇಳಮ್ಮಿ. ನನ್ಗೋಸ್ಕರ ಅವತ್ತು ರೌಡಿಗಳ ಹತ್ರ ಒಡ್ದಾಡಿದ್ರಿ. ನಮ್ಮ ಅಪ್ಪಯ್ಯ ಮಾಡಿದ ಸಾಲನೆಲ್ಲ ತೀರ್ಸಿದ್ರಿ. ಈಗ ದುಡ್ಡಿನ ವಿಷಯ ಎಲ್ಲ ಯಾಕಮ್ಮಿ? ಅದೆಲ್ಲ ಏನ್ ದೊಡ್ಡ ಕಾರ್ಯವೇ? ಅದು ನಿಮ್ಗೆ ಸಣ್ಣ ವಿಚಾರ ಆಗಿರ್ಬೋದು, ಆದ್ರೆ ನಂಗೆ ಸಾನೆ ದೊಡ್ಡ ವಿಚಾರ ಆಗಿತ್ತು.
ಅದನ್ನ ನಾನು ಮಾಡಿದ್ದು ನಾನು ಇಷ್ಟಪಟ್ಟಿರೋ ಹುಡುಗಿ ಕಷ್ಟಪಡಬಾರ್ದು ಅಂತ. ಅವಾಗ ನೀವು ನನ್ನ ಇಷ್ಟಪಡೋ ಕಾರಣಕ್ಕೆ ಆಟ ಎಲ್ಲ ಮಾಡಿದ್ರಿ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ ಕಣಮೆ. ಅದು ನಿಮ್ ದೊಡ್ಡ ಗುಣ ಗೌಡ್ರೆ. ನಾನ್ ನಿಮ್ಗೆ ಇಷ್ಟ ಆದೆ ಅನ್ನೋ ಕಾರಣಕ್ಕೆ ನಿಮ್ ಅಟ್ಟಿಯವ್ರನ್ನೆಲ್ಲ ನಮ್ಮ ಅಟ್ಟಿ ಕರ್ಕೊಂಡ್ ಬಂದ್ರಿ. ನಮ್ಮ ಅಪ್ಪಯ್ಯನ ಕೂಟೆ ಮೊದ್ಲು ಈ ವಿಷಯ ಹೇಳ್ದಾಗ ನಮ್ಮ ಅಪ್ಪಯ್ಯನು ಬೇಡ ಅಂತಾನೆ ಅಂದಿದ್ರು. ಆಮೇಲೆ ಮಗನ್ ಸಂತೋಷಕ್ಕೆ ಸರಿ ಅಂತ ಅಂದ್ಬಿಟ್ಟು ನಿಮ್ಮ ಅಟ್ಟಿ ತಗೊಂಡ್ಬಂದಿದ್ದು. ಹೌದು ಗೌಡ್ರೆ, ನೀವು ಮಾವಯ್ಯನ ದ್ಯಾವ್ರ ತರ ನೋಡ್ತೀರಾ, ಅದಕ್ಕೆ ನಿಮ್ಮಿಷ್ಟನೇ ಅವ್ರಿಷ್ಟ. ದ್ಯಾವ್ರ ತರ ಅಲ್ಲ ಕಣಮಿ, ನನ್ನ ಪಾಲ್ಗೆ ಅವರೇ ದೇವರು. ದಿಟ ಹೇಳ್ಬೇಕು ಅಂತಂದ್ರೆ ಅವತ್ತೇನಾದ್ರೂ ಅಪ್ಪಯ್ಯ ಬೇಡ ಅಂತ ಒಂದು ಮಾತು ಹೇಳಿದಿದ್ರೆ ನಾನು ನಿನ್ನ ಕೊಳ್ಳಿಗೆ ತಾಳಿನೇ ಕಟ್ತಿರ್ಲಿಲ್ಲ. ಆಮೇಲೆ ನಿಜ ಹೇಳ್ಬೇಕು ಅಂತಂದ್ರೆ ನಿನ್ ಮೇಲಿರೋ ಪಿರೋತಿಗಿಂತ ಅಪ್ಪಯ್ಯನ ಮೇಲಿರೋ ಗೌರವನೇ ಹೆಚ್ಚು. ಅದೆಲ್ಲ ನನ್ಗೆ ಗೊತ್ತದೆ ಗೌಡ್ರೆ. ಮಾವಯ್ಯ ನಿಮ್ ಮನಸ್ನ ಅರ್ಥ ಮಾಡ್ಕೊಂಡು ನಮ್ಮಟ್ಟಿಗಂಟ ಬಂದ್ರು. ಅದಕ್ ಕಾರಣ ನಿಮಗೆ ನನ್ ಮೇಲಿರೋ ಪಿರುತಿ ಅಂತ ನನ್ಗೆ ಅರ್ಥನೇ ಆಗ್ಲಿಲ್ಲ. ಹೌದು ಕಡಿಮೆ, ನಿಂತವ್ ಬಂದು ನಾನು ಹೇಳ್ಬೇಕಿತ್ತು. ನಿನಗೆ ನಾನು ಇಷ್ಟ ಆದ್ನೆ ಅಂತ ಕೇಳ್ಬೇಕಿತ್ತು. ಆ ವಿಷಯದಾಗೆ ನಂದು ತಪ್ಪದೆ ಬಿಡು. ಗೌಡ್ರೆ, ನಮ್ಮಿಬ್ರು ವಿಷಯದಲ್ಲಿ ತಪ್ಪು ಮಾಡಿದ್ದು ನೀವಲ್ಲ, ನಾನು. ಯಪ್ಪ, ಅದು ನೀನಾ? ಏನ್ ಮಾಡಿದ್ಯಮ್ಮೆ? ಅವತ್ತು ಪೊಲೀಸ್ರಿಗೆ ಫೋನ್ ಮಾಡಿ ಮದ್ವೆ ನಿಲ್ಸಿದ್ದು ನಾನೇ. ನಿಮ್ ಒಳ್ಳೆತನ, ನಿಮ್ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಓದ್ಬೇಕು ಅನ್ನೋ ಹಠಕ್ ಬಿದ್ದು ಪೊಲೀಸ್ರಿಗೆ ಫೋನ್ ಮಾಡ್ಬಿಟ್ಟೆ. ಏನ್ ಹೇಳ್ತಾ ಇದೀಯಾ? ಹೌದು ಗೌಡ್ರೆ, ಪೊಲೀಸವ್ರು ಬಂದು ಮದ್ವೆ ನಿಲ್ಸಿ ಮಾವಯ್ಯ ಜೈಲಿಗೆ ಹೋಗಕ್ ಕಾರಣ ಆದವಳು ನಾನೇ. ಅವತ್ತು ಪೊಲೀಸ್ರಿಗೆ ಫೋನ್ ಮಾಡಿದ್ದು ನಾನು. ನಾವೆಲ್ಲಾರು ಈಟ್ ನೋವು ಅನ್ಭವಿಸ್ತಾ ಇದ್ರುವೆ ನಮ್ ಜೊತೆಗೆ ಎತ್ಕೊಂಡು ನಮ್ಗೆ ಮೋಸ ಮಾಡ್ಬಿಟ್ಟಲೆ. ಸುಳ್ಳು ಹೇಳೋರು ಮೋಸ ಮಾಡೋರು ಕಂಡ್ರೆ ಆಗಕ್ಕಿಲ್ಲ ಅಂತ ಗೊತ್ತಿದ್ರು ನನಗೆ ದೊಡ್ಡ ದ್ರೋಹ ಮಾಡೋದಕ್ಕೆ ಹೆಂಗೆ ಮನ್ಸ್ ಬಂತು? ಈಟೆಲ್ಲ ಮಾಡ್ರ ನಿನ್ನ ನಾನ್ ಸುಮ್ಕೆ ಬಿಡ್ಬೇಕೆ? ನಮ್ಮಪ್ಪ ಇನ್ನು 6 ತಿಂಗಳು ಸುಲ್ತಾನ್ ಬೋಸಂಗ್ ಮಾಡ್ರ ನಿನ್ನ ನಾನ್ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ.